ಹಲೋ ಎವ್ರಿವಾನ್, ಇದು ನಿಮ್ಮ ನೇತ್ರ. ಥ್ಯಾಂಕ್ ಯು ಸೋ ಮಚ್ ನನಗೆ ಸಪೋರ್ಟ್ ಮಾಡ್ತಿರೋ ಪ್ರತಿಯೊಬ್ಬರಿಗೂ ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ. ನನ್ನ ಚಾನಲ್ಗೆ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ನಾನು ಈ ವಿಡಿಯೋಲಿ ಡಿಸ್ಕಸ್ ಮಾಡೋಕೊಟ್ಟಿರೋ ವಿಚಾರ ಬಂದುಬಿಟ್ಟು IPL ಬಗ್ಗೆ. ನಾನು IPL ಅಂದ ತಕ್ಷಣ ನಿಮ್ಗೆಲ್ಲರಿಗೂ ಗೊತ್ತಾಗ್ಬಿಟ್ಟಿರುತ್ತೆ ನಾನು ಯಾವ ಸಬ್ಜೆಕ್ಟ್ ಮೇಲೆ ಮಾತಾಡೋಕೊಟ್ಟಿದ್ದೀನಿ ಅಂತ. ನಿನ್ನೆ ಇವರು ಹಾರ್ದಿಕ್ ಪಾಂಡ್ಯ ಮತ್ತು ನಮ್ಮ ರೋಹಿತ್ ಶರ್ಮಾ ಇರ್ತಾರಲ್ವಾ, ಅವ್ರನ್ನ ಯಾವ ಥರ ಹಾರ್ದಿಕ್ ಪಾಂಡ್ಯ ಅವರು ಟ್ರೀಟ್ ಮಾಡಿದ್ರು ಅನ್ನೋದ್ರ ಬಗ್ಗೆ. ಇವರಿಬ್ರು ಯಾರು ಅಂತ ಆಗ್ಲೇ ಗೊತ್ತಿರುತ್ತೆ. ರೋಹಿತ್ ಶರ್ಮಾ ಬಂದ್ಬಿಟ್ಟು ಎಕ್ಸ್ ಕ್ಯಾಪ್ಟನ್ನು ಮುಂಬೈಗೆ, ಮತ್ತೆ ಈಗ ಹಾರ್ದಿಕ್ ಪಾಂಡ್ಯ ಅವರು ಕ್ಯಾಪ್ಟನ್ ಆಗಿದ್ದಾರೆ. ರೀಸನ್ ಏನು ಅಂದರೆ, ಲಾಸ್ಟ್ ಟೈಮ್ ಶುಭ್ಮನ್ ಗಿಲ್ ಅವರು ತುಂಬ ಚೆನ್ನಾಗಿ ಗುಜರಾತ್ ಟೀಮಲ್ಲಿ ಆಡಿ ಗೆದ್ಕೊಟ್ರು ಕಪ್ ಅಂತಲೇ ಹೇಳ್ಬೋದು. ನಿಮ್ಮೆಲ್ಲರಿಗೂ ಗೊತ್ತಿರುತ್ತೆ RCB ಮ್ಯಾಚ್ ಆಡಬೇಕಾದ್ರೆ ಎಷ್ಟು ಚೆನ್ನಾಗಿ ಆಡಿದ್ರು ಗುಜರಾತ್ ಅವರು. ಅದು ಶುಭ್ಮನ್ ಗಿಲ್ ಅಂತೂ ತುಂಬಾ ಚೆನ್ನಾಗಿ ಆಡಿದ್ರು ಆ್ಯಂಡ್ ಈ ಡಿಸರ್ವ್ಸ್ ಟು ಬಿ ಅ ಕ್ಯಾಪ್ಟನ್ ಫಾರ್ ಗುಜರಾತ್. ಬಟ್ ದೆನ್ ಈ ಕಡೆ ಬಂದರೆ ಗುಜರಾತ್ ಕ್ಯಾಪ್ಟನ್ ಆಗಿರೋ ಹಾರ್ದಿಕ್ ಪಾಂಡ್ಯ ಬಂದ್ಬಿಟ್ಟು ಇವಾಗ ಮುಂಬೈ ಇಂಡಿಯನ್ಸ್ಗೆ ಕ್ಯಾಪ್ಟನ್ ಆಗಿದ್ದಾರೆ. ಮುಂಚೆ ರೋಹಿತ್ ಶರ್ಮಾ ಇದ್ದಿದ್ದ ಕ್ಯಾಪ್ಟನ್ಸಿನ ಈಗ ಹಾರ್ದಿಕ್ ಪಾಂಡ್ಯ ಅವ್ರಿಗೆ ಹ್ಯಾಂಡ್ ಓವರ್ ಮಾಡೋಕ್ಕಾಗಿದೆ. ಆಗ ಮತ್ತೆ ಈಗ ರೋಹಿತ್ ಶರ್ಮಾ ಅವರು ನಾರ್ಮಲ್ ಟೀಮ್ ಮೆಂಬರ್ ಆಗಿ ಈಗ ಆಡ್ತಾ ಇದ್ದಾರೆ ಮುಂಬೈ ಇಂಡಿಯನ್ಸ್ ಜೊತೆ. ಅವರು ಆಡ್ತಾ ಇರ್ಬೇಕಾದ್ರೆ ನಿಮ್ಮೆಲ್ಲರಿಗೂ ಗೊತ್ತಿರುತ್ತೆ, ಇವರು ಟೀಮ್ ಲೀಡ್ ಅಂದರೆ ಸ್ವಲ್ಪ ಮ್ಯಾನೇಜಿಂಗ್ ಸ್ಕಿಲ್ಸ್ ತುಂಬಾನೇ ಚೆನ್ನಾಗಿರುತ್ತೆ. ಯಾಕಂದರೆ ರೋಹಿತ್ ಪಾಂಡ್ಯ ಏನು ಜನರಲ್ ನಾಲೆಜ್ ಇದ್ದಂಗೆ 5 ಸಲ ನಮಗೆ ಕಪ್ ತಂದು ಕೊಡೋಕ್ಕಂತೂ ಆಗಲ್ಲ. ಸೊ ಆ ಥರ ಒಂದು ಟೆಕ್ನಿಕಲಿ ಸ್ಟ್ರಾಂಗ್ ಇರೋ ಪರ್ಸನ್ ಜೊತೆ ನಿನ್ನೆ ಹಾರ್ದಿಕ್ ಪಾಂಡ್ಯ ಆ ಥರ ನಡ್ಕೊಂಡಿದ್ದು ಸೀರಿಯಸ್ಲಿ ತುಂಬ ಡಿಸಪಾಯಿಂಟ್ ಆಯಿತು. ಯಾಕಂದರೆ ನನಗೆ ಬೇಸಿಕಲಿ ಹಾರ್ದಿಕ್ ಪಾಂಡ್ಯ ಅಂದರೆ ತುಂಬ ಇಷ್ಟ. ಅವರು ಇದೇ ಹೊಸದಲ್ಲ ಈ ಥರ ರಿಯಾಕ್ಟ್ ಮಾಡಿರೋದು, ಪಬ್ಲಿಕ್ ಜೊತೆ ರೂಡಾಗಿ ಬಿಹೇವ್ ಮಾಡಿರೋದು ಇರೋದೇ ಆ ಥರ ಹಾರ್ದಿಕ್ ಪಾಂಡ್ಯ. ಬಟ್ ದೆನ್ ಎಲ್ಲ ಸಿಚುವೇಶನಲ್ಲೂ ಅದು ಸಪೋರ್ಟ್ ಮಾಡಲ್ಲ. ಒಂದು ಯಾವ ಥರ ಸಿಚುವೇಶನಲ್ಲಿ ಹೆಂಗಿರಬೇಕೋ ಹಂಗಂಗೆ ಇರಬೇಕು. ಯಾಕಂದರೆ ಈಗ ನಾವೇ ಎಕ್ಸಾಂಪಲ್ ತಗೊಳ್ಳಿ, ಸಪೋಸ್ ನಾನೀಗ ಇಷ್ಟು ಚಿಕ್ಕ ವಯಸ್ಸು, ಬಟ್ ಇನ್ ಕೇಸ್ ನಾನು ಟೀಮ್ ಲೀಡ್ ಆದೆ ಅಂತ ಅಂದ್ಕೊಳ್ಳಿ. ಬೇರೆಯವರು ನನ್ನ ಜೊತೆ ವರ್ಕ್ ಮಾಡಿರೋರಿಗೆ ಜಾಸ್ತಿ ಎಕ್ಸ್ಪೀರಿಯನ್ಸ್ ಇರುತ್ತೆ ಅಂದರೆ ನನ್ನ ಹತ್ರ ಹೋಗ್ಬಿಟ್ಟು ನನ್ನ ಟೀಮ್ ಲೀಡು ಇದಂಗಲ್ಲ ಹಿಂಗೆ ಮಾಡು ಅಂತಂದರೆ ಅದು ತಪ್ಪಾಗ್ಬಿಡುತ್ತೆ. ಯಾಕಂದರೆ ನನಗೆ ಟೀಮ್ ಲೀಡ್ ಆಗಿ ಎಕ್ಸ್ಪೀರಿಯನ್ಸ್ ಇರಲ್ಲ. ಆಸ್ ಎ ಫ್ರೆಶರ್ ನಾನು ಬಂದಿರ್ತೀನಿ ಟೀಮ್ ಲೀಡ್ ಪೊಸಿಷನ್ಗೆ. ಸೊ ಅವ್ರನ್ನ ಕೇಳಿ ಮಾಡಿ ತಿಳ್ಕೊಂಡು ಅವ್ರಿಗೆ ಬೇಸಿಕ್ ರೆಸ್ಪೆಕ್ಟ್ ಅಂತೂ ನನ್ನಿಂದ ಅವ್ರಿಗೆ ಇದ್ದೇ ಇರುತ್ತೆ. ಸೊ ಆ ಥರ ಒಂದು ಜನರಸ್ ಕ್ಯಾರೆಕ್ಟರ್ನ ಇಟ್ಕೊಂಡು ಒಂದು ದೊಡ್ಡವ್ರ ಜೊತೆ ಒಂದು ಆಲ್ರೆಡಿ ಆ ಸ್ಥಾನನ ನಿಭಾಯಿಸಿರೋರಿಗೆ ಕೊಡಬೇಕಾಗಿರೋ ರೆಸ್ಪೆಕ್ಟ್ನ ಹಾರ್ದಿಕ್ ಪಾಂಡ್ಯ ಅವರು ನೆನ್ನೆ ಕೊಡಲಿಲ್ಲ. ತುಂಬ ಅಂದರೆ ತುಂಬ ಡಿಸಪಾಯಿಂಟ್ ಆಯಿತು. ಎಸ್ಪೆಷಲಿ ಇನ್ ದ ಫಸ್ಟ್ ಓವರ್ ಅವ್ರು ಹೆಂಗೆ ಮಾಡಿದ್ರು ಅಂದರೆ, ಅವರೇ ಬೌಲಿಂಗ್ ಮಾಡ್ತಾ ಅಲ್ಲೋಗು ಇಲ್ಲೋಗು ಅಂತೆಲ್ಲ ಹೇಳ್ತಾ ಇದ್ರು. ಅಷ್ಟು ಏನದು ಫಿಟ್ನೆಸ್ ಇಲ್ಲ ರೋಹಿತ್ ಶರ್ಮಾ ಅವ್ರಿಗೆ. ಮತ್ತು ಅವ್ರಿಗೆ ಅಷ್ಟೇ ಫಾಸ್ಟಾಗಿ ರನ್ ಮಾಡಿ ಬಾಲ್ನ ಸ್ಟಾಪ್ ಮಾಡೋದಾಗಲಿ ಆ ಥರ ಕೇಪಬಿಲಿಟಿ ರೋಹಿತ್ ಶರ್ಮಾಗೆ ಇಲ್ಲ. ಬಟ್ ಮ್ಯಾನೇಜಿಂಗ್ ಸ್ಕಿಲ್ಸ್ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಯಾರ ಕೇಪಬಿಲಿಟಿ ಎಷ್ಟಿದೆ ಟೀಮಲ್ಲಿ, ಯಾರನ್ನ ಹೆಂಗೆ ಆಡಿಸ್ಬೇಕು, ಹೆಂಗೆ ಆಡಿಸಿದ್ರೆ ಯಾವ ಬೌಲರ್ಗೆ ಯಾವ ಬ್ಯಾಟ್ಸ್ಮನ್ಗೆ ಯಾರನ್ನ ಕಳಿಸ್ಬೇಕು ಅನ್ನೋದೆಲ್ಲ ರೋಹಿತ್ ಶರ್ಮಾ ಅವ್ರಿಗೆ ತುಂಬ ಅಂದರೆ ತುಂಬ ಚೆನ್ನಾಗಿ ಐಡಿಯಾ ಇದೆ. ಆ ಥರ ಕೇಪಬಿಲಿಟಿ ಇರೋ ಪರ್ಸನ್ನ ಅಲ್ಲೋಗು ಇಲ್ಲೋಗು ಅಲ್ಲಿ ಇಲ್ಲಿ ನಿಂತ್ಕೊ ಅಂದ್ಬಿಟ್ಟು ತುಂಬ ಅಂದರೆ ತುಂಬ ಆ್ಯಟಿಟ್ಯೂಡ್ ಆಗಿ ನಡ್ಕೊಂಡಿದ್ರು ರೋಹಿತ್ ಶರ್ಮಾ. ಅಷ್ಟೇ ಅಲ್ಲದೆ ಆಡಿಯನ್ಸ್ ಕೂಡ ರೋಹಿತ್ ಶರ್ಮಾ ಅವ್ರಿಗೆ ತುಂಬ ಸಪೋರ್ಟ್ ಮಾಡ್ತಾ ಇದ್ರು. ಆಲ್ರೆಡಿ ಅಷ್ಟೆಲ್ಲ ನಡೀತಾ ಇದ್ರೂ ಕೂಡ, ಅದು ಪ್ರತಿಯೊಂದು ಅರಿವು ಕೂಡ ನಮ್ಮ ಹಾರ್ದಿಕ್ ಪಾಂಡ್ಯ ಅವ್ರಿಗೆ ಇದ್ರೂ ಕೂಡ ಅವ್ರ ಬಿಹೇವಿಯರಲ್ಲಿ ಎಂಟೈರ್ ಗೇಮ್ ಮುಗಿಯೋವರೆಗೂ ಚೇಂಜಸ್ ಬರಲೇ ಇಲ್ಲ. ಥ್ರೂ ಔಟ್ ಮ್ಯಾಚ್ ಅವ್ರ ಆ್ಯಟಿಟ್ಯೂಡ್ನ ಹಂಗೆ ಕ್ಯಾರಿ ಮಾಡ್ಕೊಂಡು ಬಂದರು. ಇದೇ ಥರ ಕ್ಯಾರಿ ಮಾಡ್ಕೊಂಡು ಬಂದರೆ ಹಾರ್ದಿಕ್ ಪಾಂಡ್ಯಗೆ ನಿಜವಾಗ್ಲೂ ಒಂದು ಒಳ್ಳೆ ಗ್ರೋತ್ ಇರಲ್ಲ. ಈಗಾಗಲೇ ಬೇಕಾದಷ್ಟು ನೆಗೆಟಿವಿಟಿ ಅವ್ರು ತಂದ್ಕೊಂಡ್ಬಿಟ್ಟಿದ್ದಾರೆ ನಿನ್ನೆ ಮ್ಯಾಚ್ಗೆ. ಸೊ ಇದನ್ನಾದರೂ ಎಕ್ಸಾಂಪಲ್ ಆಗಿ ತಗೊಂಡು ಒಂದು ಸ್ವಲ್ಪ ಸ್ಲೋ ಡೌನ್ ಆಗ್ತಾರಾ ಅವ್ರ ಆ್ಯಂಗರ್ನೆಸ್ಸಲ್ಲಿ ಮತ್ತು ಅವ್ರ ಬಿಹೇವಿಯರಲ್ಲಿ ಅಂತ ನೋಡಬೇಕು. ತುಂಬ ಮ್ಯಾಚಸ್ ಆಗಲೇ ಆಗೋಗ್ಬಿಟ್ಟಿದೆ. 5 ಮ್ಯಾಚಸ್ ಆಗೋಗ್ಬಿಟ್ಟಿದೆ ಅನ್ಸುತ್ತೆ ಈ ಸೀಸನಲ್ಲೇ 2024 ಈಗ ಸ್ಟಾರ್ಟ್ ಆಯ್ತಲ್ಲ. ಐ ಥಿಂಕ್ ಫ್ರೈಡೇ ಸ್ಟಾರ್ಟ್ ಆಯ್ತು ಅನ್ಸುತ್ತೆ RCB ಇದರಿಂದ ಅಲ್ವಾ. ಸೊ ಇಷ್ಟೆಲ್ಲ ನಡೀತಿರ್ಬೇಕಾದ್ರೆ ಮತ್ತೆ ಹಾರ್ದಿಕ್ ಪಾಂಡ್ಯಗೆ ಒಂದು ಸಪ್ರೇಟ್ ಫ್ಯಾನ್ ಬೇಸ್ ಇದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಅವ್ರಿಗೆ ಕ್ರಿಕೆಟರ್ಲೇ ಅಲ್ಲದೆ ಔಟ್ಸೈಡ್ ಕೂಡ ಅವ್ರಿಗೆ ತುಂಬ ಫ್ಯಾನ್ಸ್ ಇದ್ದಾರೆ. ಅವ್ರ ಆ್ಯಟಿಟ್ಯೂಡ್ಗಾಗಲಿ ಮತ್ತು ಏನದು ಅವ್ರು ಕ್ಯಾರಿ ಮಾಡೋ ರೀತಿಗಾಗಲಿ ತುಂಬ ಅಂದರೆ ತುಂಬ ಫ್ಯಾನ್ಸ್ ಇದ್ದಾರೆ. ಆದರೆ ಅವ್ರು ಇದೇ ಥರ ನೆಟ್ಕೊಂಡ್ರೆ ಅವ್ರಿಗೆ ನಿಜವಾಗ್ಲೂ ಒಂಥರ ಬ್ಲ್ಯಾಕ್ ಪಾಯಿಂಟ್ ಆಗೋದಂತೂ ಅದರಲ್ಲಿ ಡೌಟೇ ಇಲ್ಲ ಅಂತ ಹೇಳ್ಬೋದು. ಸೊ ಅವರು ಈ ಮುಂದೆ ಬರೋ ಮ್ಯಾಚಸಲ್ಲಿ ತಿದ್ಕೊಂಡು ಒಂದು ಜನರಸ್ ಆಗಿ ಕಾಮ್ ಕ್ಯಾಪ್ಟನ್ಸಿ ಅಂತಂದ್ರೂ ಅವರಿಂದ ಎಕ್ಸ್ಪೆಕ್ಟೇ ಮಾಡೋಕ್ಕಾಗಲ್ಲ. ಅವ್ರಿಂಗಿದ್ರೆ ಅವ್ರಿಗೆ ಸೆಟ್ಟು ಆಗಲ್ಲ. ಬಟ್ ಅಟ್ಲೀಸ್ಟ್ ಸ್ವಲ್ಪ ಜನರಸ್ ಆಗಿ ನಡ್ಕೊಳ್ತಾರೆ ಅವ್ರ ಟೀಮ್ ಪ್ಲೇಯರ್ಸ್ ಜೊತೆ ಆಗಲಿ. ಎಸ್ಪೆಷಲಿ ರೋಹಿತ್ ಶರ್ಮಾ ಇವಾಗ ಯಾವುದು ಮುಂಬೈ ಇಂಡಿಯನ್ಸ್ ಮ್ಯಾಚ್ ಬರುತ್ತೋ ನೋಡೋಕ್ಕೆ ಎಲ್ಲರೂ ತುಂಬ ಅಂದರೆ ತುಂಬ ಕ್ಯೂರಿಯಾಸಿಟಿ ಆಗಿರ್ತಾರೆ. ಯಾಕಂದರೆ ಈ ಇನ್ಸಿಡೆಂಟ್ಸ್ ಆದಮೇಲೆ ಅವ್ರ ಇಬ್ಬರು ಕೆಮಿಸ್ಟ್ರಿ ಹೆಂಗಿರುತ್ತೆ ನೆಕ್ಸ್ಟ್ ಮ್ಯಾಚಲ್ಲಿ ಅಂತ ನೋಡೋಕ್ಕೆ ಎಲ್ಲರಿಗೂ ಕ್ಯೂರಿಯಾಸಿಟಿ ಇದೆ. ನನಗೂ ಕ್ಯೂರಿಯಾಸಿಟಿ ಇದೆ. ನೋಡೋಣ ಅವ್ರು ಏನಾದರೂ ಕಂಟ್ರೋಲ್ ಮಾಡ್ಕೊಳ್ತಾರಾ, ಇಲ್ಲಾಂದರೆ ಇದನ್ನೇ
ಮುಂದುವರ್ಸಿದ್ರೆ ಮಾತ್ರ ತುಂಬಾನೇ ಕಷ್ಟ ಇವರಿಗೆ, ಹಾರ್ದಿಕ್ ಪಾಂಡ್ಯ ಅವರಿಗೆ. ಏನಾಗುತ್ತೆ ಅಂತ ನೋಡೋಣ. ನನಗೆ ಈ ವಿಚಾರ ಡಿಸ್ಕಸ್ ಮಾಡಬೇಕು ಅಂತ ಅನ್ನಿಸ್ತು. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆದಷ್ಟು ಫುಲ್ ವಿಡಿಯೋ ನೋಡಿ ಮತ್ತೆ ಗೊತ್ತಿರೋರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.